ಯಾಕೋ ಈ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಬಹಳ ಜಟಿಲ ಆಗ್ತಾ ಇದೆ. ಜೊತೆಗೇನು ಅಂತಂದರೆ ಮುಡಾ ಹಲವಾರು ಜನರ ಬುಡಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿವೆ. ಯಾಕಂದರೆ ಈ ಜಾಗ ತಗೊಂಡಿದ್ದು ಯಾವಾಗ, ಏನು ಎತ್ತ, ಅದು ಸೈಟ್ ಆಗಿದ್ದು ಯಾವಾಗ, ಸೈಟ್ ಆಗಿತ್ತೋ ಇಲ್ವೋ, ಯಾರಿಂದ ತಗೊಳ್ಳಾಯಿತು, ಏನು ಎತ್ತ, ಕೋರ್ಟಲ್ಲಿ ಏನೇನೋ ಆಗಿದೆ ವಾದ ಮಂಡನೆ, ಅದೆಲ್ಲದರ ವಿವರಗಳನ್ನು ನೀವು ಸಾಕಷ್ಟು ಕೇಳಿದ್ದೀವಿ, ನೋಡಿದ್ದೀವಿ. 14 ಸೈಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮದೇನು ತಪ್ಪಿಲ್ವೇ ಇಲ್ಲ ಅಂತ CM ಮತ್ತು CM ಕುಟುಂಬ ವಾದಿಸ್ತಾನೆ ಇತ್ತು. ಆದರೆ ಈಗ ಇಡಿ ತನಿಖೆ, ಇಡಿ ಎಲ್ಲವನ್ನೂ ಕೂಡ ಸೋಸಿದ ನಂತರ ಹಲವಾರು ವಿಚಾರಗಳನ್ನು ಕೊಟ್ಟಿದೆ. ಏನು ಅಂತಂದರೆ ಜಪ್ತಿ ಆದೇಶದಲ್ಲಿ ಇದರ ಬಗ್ಗೆ ಸ್ಪಷ್ಟ ಉಲ್ಲೇಖ ಮಾಡಲಾಗಿದೆ. ಅಂದರೆ ಇಲ್ಲಿ ಇವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು, ಅಂದರೆ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅಂತ ಈ ಇಡಿ ಮೂಲಗಳು ಹೇಳ್ತಾ ಇವೆ. ಹಾಗಾದರೆ ಈ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಡಿ ಯಾವ್ಯಾವ ವಿವರಗಳನ್ನು ಕೊಟ್ಟಿದೆ ಬನ್ನಿ ನೋಡೋಣ. ಮುಡಾ ಅಕ್ರಮ ಹಣ ವರ್ಗಾವಣೆ ಯತ್ನದಲ್ಲಿ CM ಭಾಗಿ. ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ CM ಪಾತ್ರದ ಬಗ್ಗೆ ಉಲ್ಲೇಖ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ 14 ಸೈಟ್ ಪಡೆದ ಕೇಸ್ ಮತ್ತೆ CM ಸಿದ್ದರಾಮಯ್ಯಗೆ ಸಂಕಷ್ಟ ತಂದೊಡ್ಡಿದೆ. ಜಾರಿ ನಿರ್ದೇಶನಾಲಯದ ಉಪನಿರ್ದೇಶಕರು ಹೊರಡಿಸಿರೋ ತಾತ್ಕಾಲಿಕ ಜಪ್ತಿ ಆದೇಶದ 23ನೇ ಪುಟದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆರೋಪಿಸಲಾಗಿದೆ. PMLA ಕಾಯ್ದೆ ಸೆಕ್ಷನ್ 3ರ ಅಡಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಯತ್ನದ ಆರೋಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆಂದು ಆರೋಪಿಸಲಾಗಿದೆ. CM ಪತ್ನಿ BM ಪಾರ್ವತಿ, ಮಲ್ಲಿಕಾರ್ಜುನ ಸ್ವಾಮಿ, ದೇವರಾಜು ಹೆಸರನ್ನ ಇಡಿ ಉಲ್ಲೇಖಿಸಿದೆ. ಮುಡಾ ಹಿಂದಿನ ಆಯುಕ್ತ DB ನಟೇಶ್, CM ಪತ್ನಿ ಪಾರ್ವತಿ, CM ಆಪ್ತ ಸಹಾಯಕರೆನ್ನಲಾದ CT ಕುಮಾರ್ ಪಾತ್ರವನ್ನ ಜಾರಿ ನಿರ್ದೇಶನಾಲಯ ಪ್ರಸ್ತಾಪಿಸಿದೆ. 14 ಸೈಟ್ ಹಂಚಿಕೆ ಅಕ್ರಮಗಳು ನಡೆದಿರೋದು ಹೇಗೆ ಎಂಬುದನ್ನು ಜಾರಿ ನಿರ್ದೇಶನಾಲಯ ತನ್ನ ತನಿಖಾ ವರದಿಯಲ್ಲೇ ಬಹಿರಂಗಪಡಿಸಿದೆ. ಈ ಸ್ಫೋಟಕ ಮಾಹಿತಿ ಮತ್ತು ಜಪ್ತಿ ಆದೇಶದ ಪ್ರತಿ TV9ಗೆ ಲಭ್ಯವಾಗಿದೆ. ಹಾಗಾದ್ರೆ ಇಡಿ ಜಪ್ತಿ ಆದೇಶದಲ್ಲೇ ಉಲ್ಲೇಖವಾಗಿರೋದೇನೋ ಅದನ್ನೇ ತೋರಿಸ್ತೀವಿ ನೋಡಿ. ಜಮೀನು ಖರೀದಿಸಿದ 10 ವರ್ಷಗಳ ಬಳಿಕ ಸಿದ್ದರಾಮಯ್ಯ CM ಆದಾಗ ಪತ್ನಿ ಪಾರ್ವತಿ ಅರ್ಜಿ ಸಲ್ಲಿಸುತ್ತಾರೆ. ಭೂ ಸ್ವಾಧೀನ ಮಾಡಿಕೊಳ್ಳದೆ ಮುಡಾ ತಮ್ಮ ಜಮೀನು ಬಳಸಿಕೊಂಡಿದೆ ಅಂತ CM ಪತ್ನಿ ಮಾಹಿತಿ ನೀಡ್ತಾರೆ. ಆದ್ರಾಗ ಜಮೀನು ಮುಡಾ ಸ್ವಾಧೀನದಲ್ಲೇ ಇತ್ತೇ ಹೊರತು ಪಾರ್ವತಿಯವರ ಸ್ವಾಧೀನದಲ್ಲಿರಲಿಲ್ಲ. ಸಿದ್ದರಾಮಯ್ಯ CM ಆಗಿದ್ದು 13/5/2013ರಂದು, ಪತ್ನಿ ಅರ್ಜಿ ಸಲ್ಲಿಸಿದ್ದು 14/6/2014ರಂದು. CM ಪತ್ನಿ ಪತ್ರದಲ್ಲಿನ ಒಂದು ಸಾಲು ಅಳಿಸಿರೋದು ದಾಖಲೆ ತಿರುಚಿದ್ದಕ್ಕೆ ಸಾಕ್ಷಿಯಾಗಿದೆ. ಹೀಗಂತ ಜಪ್ತಿ ಆದೇಶದಲ್ಲಿ ಉಲ್ಲೇಖಿಸಿದೆ. ದೇವನೂರು ಬಡಾವಣೆಯಲ್ಲಿ 352 ಸೈಟ್ ಇದ್ರು, ವಿಜಯನಗರದಲ್ಲೇ ಸೈಟ್. ಇನ್ನು ಮೈಸೂರಿನ ದೇವನೂರು ಬಡಾವಣೆಯಲ್ಲಿ 352 ಸೈಟ್ಗಳಿದ್ರು. ವಿಜಯನಗರ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಹರಾಜಿನಲ್ಲಿ ಮಾರಾಟವಾಗಬೇಕಿದ್ದ ಕಮರ್ಷಿಯಲ್ ಸೈಟ್ಗಳನ್ನೇ CM ಪತ್ನಿಗೆ ನೀಡಲಾಗಿತ್ತು. ಪರಿಹಾರದ ಸೈಟ್ ಪಡೆಯಲು CM ಪತ್ನಿ ಸಾಮಾನ್ಯ ಪ್ರಕ್ರಿಯೆ ಅನುಸರಿಸಿರಲಿಲ್ಲ ಅಂತ ಇಡಿ ಹೇಳಿದೆ. ಇಲ್ಲೇ ಸ್ಟ್ಯಾಂಪ್ಗೆ ಸಹಿ ಹಾಕಿರೋ ಬಗ್ಗೆ ಸ್ಫೋಟಕ ಅಂಶವನ್ನು ಬಯಲು ಮಾಡಿದೆ. CM ಪತ್ನಿ ನಷ್ಟ ಭರ್ತಿ ಸ್ಟ್ಯಾಂಪ್ ಪೇಪರ್ನ 2021ರ ನವೆಂಬರ್ 24ರಂದು ಖರೀದಿಸಿದ್ದಾರೆ. ಆದರೆ ಖರೀದಿಗೆ ಮೊದಲೇ ನವೆಂಬರ್ 23ರಂದು ಸಹಿ ಮಾಡಿರುವುದು ಅಚ್ಚರಿಗೆ ಕಾರಣವಾಗಿದೆ. ರಾಜಕೀಯ ಒತ್ತಡದಿಂದ ಸಿದ್ದರಾಮಯ್ಯ ಪತ್ನಿಗೆ ಅನುಕೂಲ ಮಾಡಿಕೊಡೋಕೆ ದಾಖಲೆಗಳನ್ನು ತಿರುಚಲಾಗಿದೆ. CM ಪತ್ನಿಗೆ 1991ರ ನಿಯಮಾವಳಿಯಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ. ವಿಷಯ ಅಂದರೆ ಆಗ 50-50 ನಿಯಮ ಇರಲಿಲ್ಲ. ಆದರೂ ಸಿದ್ದರಾಮಯ್ಯ ಆಪ್ತ ಸಹಾಯಕ CT ಕುಮಾರ್ ಅಲಿಯಾಸ್ SG ದಿನೇಶ್ ಕುಮಾರ್ ಪ್ರಭಾವ ಬಳಕೆಯಾಗಿದೆ. ಪಾರ್ವತಿ ಪರವಾಗಿ SG ದಿನೇಶ್ ಮುಡಾ ಕಚೇರಿಗೆ ಬಂದು ಪರಿಹಾರದ ಸೈಟ್ಗಳ ಬಗ್ಗೆ ಚರ್ಚಿಸಿದ್ರು. ಮುಡಾ ಆಯುಕ್ತರ PA ಜೊತೆ ಸಿದ್ದರಾಮಯ್ಯ ಆಪ್ತ CT ಕುಮಾರ್ ನಿರಂತರ ಸಂಪರ್ಕದಲ್ಲಿದ್ರು. ಮುಡಾ ಆಯುಕ್ತರು ನಗರಾಭಿವೃದ್ಧಿ ಇಲಾಖೆಗೆ ನೀಡಬೇಕಿದ್ದ ಡ್ರಾಫ್ಟ್ ಪತ್ರ CT ಕುಮಾರ್ ವಾಟ್ಸಪ್ ಮೆಸೇಜ್ನಲ್ಲೇ ಪತ್ತೆಯಾಗಿರೋದು ಈತ ಪ್ರಭಾವಿ ಎಂಬುದಕ್ಕೆ ಸಾಕ್ಷಿ ಅಂತ ಇಡಿ ಉಲ್ಲೇಖಿಸಿದೆ. ಇಡಿ ಏನು ಬಹಿರಂಗಪಡಿಸಿದೆ, ಈಗಲಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು
ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹಪಡಿಸ್ತೇನೆ. ಇಡೀ ದೇಶವೇ ನಂಬಬಹುದಾದಂತ ಇಡೀ ದೇಶವೇ ನಂಬಬಹುದಾದಂತ CBI ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದೆ, ಅಕ್ರಮವಾಗಿ ಅವ್ಯವಹಾರ ಆಗಿದೆ, ಮನಿ ಲ್ಯಾಂಡರಿಂಗ್ ಆಗಿದೆ ಅನ್ನುವಂಥದ್ದು ಈಗ ED ಮೂಲಕ ಗೊತ್ತಾಗ್ತಾ ಇದೆ. ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಆಗ್ರಹ ಪಡಿಸ್ತೇನೆ. ಸಿದ್ದರಾಮಯ್ಯ, BM ಪಾರ್ವತಿ, BM ಮಲ್ಲಿಕಾರ್ಜುನ ಸ್ವಾಮಿ, ಜೆ ದೇವರಾಜು ಹಾಗೂ ಇತರೆ ಮುಡಾ ಅಧಿಕಾರಿಗಳು, ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರು, ಪ್ರಭಾವಿ ವ್ಯಕ್ತಿಗಳು ಇದರಲ್ಲೇ ಭಾಗಿಯಾಗಿದ್ದಾರೆಂದು ತನ್ನ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ತಿಳಿಸಿದೆ. ಜಾರಿ ನಿರ್ದೇಶನಾಲಯದ ಈ ತನಿಖೆ CM ಸಿದ್ದರಾಮಯ್ಯ ಪಾಲಿಗೆ ಸಂಕಷ್ಟ ತಂದೊಡ್ಡಿದೆ. ಬ್ಯೂರೋ ರಿಪೋರ್ಟ್, TV9.